ನಿನ್ನೆ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡಿದ್ದೇ ತಡ. ವಿಪಕ್ಷಗಳು ಟೀಕೆ ಮಾಡಲಿಕ್ಕೆ ಆರಂಭ ಮಾಡಿಕೊಂಡ್ರು. ಅದರಲ್ಲೂ ಕೂಡ ಸಾಲ ಮಾಡಿ ಸರ್ಕಾರ ಮಾಡಬೇಕು ಅಂತಂದ್ರೆ ಸಿದ್ದರಾಮಯ್ಯನೇ ಬೇಕಾ? ಒಬ್ಬ ತರಕಾರಿ ಮಾರೋನು ಕೂಡ ಸಾಲ ಮಾಡಿ ವ್ಯಾಪಾರ ಮಾಡ್ತಾನೆ, ಹಾಗೆ ಸಿದ್ದರಾಮಯ್ಯ ಕೂಡ ಸರ್ಕಾರ ನಡೆಸ್ತಾ ಇದ್ದಾರೆ ಅಂತೇಳಿ ವಿಪಕ್ಷಗಳು ಟೀಕೆ ಮಾಡ್ತಾ ಇತ್ತು. ಇದೇ ವಿಚಾರವಾಗಿ ಇದೀಗ ಸಿದ್ದರಾಮಯ್ಯ ಮಾತನಾಡಿದ್ದಾರೆ, ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಅಚ್ಚರಿಯ ಮಾತುಗಳಿಂದ ರಾಜಕಾರಣದಲ್ಲಿ ಸಂಚಲನ ಇದೀಗ ಸೃಷ್ಟಿಯಾಗ್ತಾ ಇದೆ. ದಾಖಲೆಯ 17ನೇ ಬಜೆಟ್ ಮಂಡನೆ ಬೆನ್ನಲ್ಲೇ ಇದೀಗ ಅಚ್ಚರಿಯ ನುಡಿ. ಪಕ್ಷದ ವರಿಷ್ಠರ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಮುಂದಿನ ಬಜೆಟ್ ಮಂಡನೆ ಹೈಕಮಾಂಡ್ ನಿರ್ಧಾರ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಹೇಳಿದ್ರೆ ಮುಖ್ಯಮಂತ್ರಿ ಕುರ್ಚಿ ಬಿಡ್ತೀನಿ ಅಂತ ಹೇಳಿದ್ದಾರೆ ಸಿಎಂ. ಇನ್ನ 2 ಬಜೆಟ್ ಮಂಡಿಸ್ತೀರಾ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದ್ರು. ಆ ಸಂದರ್ಭದಲ್ಲಿ ಅಚ್ಚರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಏನೇ ನಿರ್ಧಾರ ಮಾಡಿದ್ರು ಅದಕ್ಕೆ ನಾನು ಬದ್ಧ, ರೆಡಿ ಅಂತ ಹೇಳಿದ್ದಾರೆ ಸಿಎಂ. ಮೈಸೂರಲ್ಲಿ ಮಾತನಾಡಿದ್ದಾರೆ. ಇವತ್ತು ವಿಪಕ್ಷಗಳು ಕೂಡ ಟೀಕೆ ಮಾಡ್ತಾ ಇದೆ ಇದೇ ವಿಚಾರವಾಗಿ. ಬಜೆಟ್ ಮಂಡನೆ ಆದ ನಂತರ ಇಲ್ಲಿ ಸಿಎಂ ಬದಲಾವಣೆ ಆಗುತ್ತೆ, ಪವರ್ ಶೇರಿಂಗ್ ಆಗೇ ಆಗುತ್ತೆ, ಅದರಲ್ಲಿ ಯಾವುದೇ ಮಾತಿಲ್ಲ ಅಂತ ಹೇಳಿ ಅವರು ಕೂಡ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಅವ್ರು ಹೇಳೋದಕ್ಕೂ ಅಥವಾ ಸಿದ್ದರಾಮಯ್ಯ ಅವರು ಕೊಡುವಂತಹ ರಿಯಾಕ್ಷನ್ಗೂ ಒಂದಕ್ಕೊಂದು ಸಿಂಕ್ ಆಗುತ್ತೆ. ಹಾಗಾಗಿ ಅಚ್ಚರಿಯ ಮಾತುಗಳನ್ನ ಹೇಳಿದ್ದಾರೆ ಸಿಎಂ. ಹೈಕಮಾಂಡ್ ನಿರ್ಧಾರ ಮಾಡಿದ್ರೆ, ಹೈಕಮಾಂಡ್ ಹೇಳಿದ್ರೆ ಆ ಒಂದು ಸ್ಥಾನವನ್ನ ಬಿಟ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ದಾಖಲೆಯ 17ನೇ ಬಜೆಟ್ ಮಂಡನೆ ಬೆನ್ನಲ್ಲೇ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಕ್ಷದ ವರಿಷ್ಠರ ತೀರ್ಮಾನಕ್ಕೆ ನಾನು ಬದ್ಧ, ಮುಂದಿನ ಬಜೆಟ್ ಮಂಡನೆ ಹೈಕಮಾಂಡ್ ನಿರ್ಧಾರಕ್ಕೆ, ಅದು ಮುಂದಿನ ಬಜೆಟ್ ಮಂಡನೆ ಮಾಡ್ತೀರಾ ಅಂತ ಹೇಳಿ ಮಾಧ್ಯಮದವರು ಪ್ರಶ್ನೆ ಕೇಳಿದಾಗ ಈ ರೀತಿಯಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಸಿಎಂ. ಸಾಲ ಮಾಡಲೇಬೇಕಾದಂಥ, ಸಾಲ ಮಾಡದೇನೆ ಅಭಿವೃದ್ಧಿ ಮಾಡೋಕ್ಕಾಗಲ್ಲ ಯಾವುದೇ ರಾಜ್ಯ. ಆದರೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಮಾಡ್ಕೊಂಡಿದ್ದೀವಿ ನಾವು. ಅದರ ಮಾನದಂಡಗಳ ಮಿತಿನಲ್ಲಿರಬೇಕು. ಇದು 17ನೇ ಬಜೆಟ್ ಮಂಡಿಸಿರೋದು ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಬಜೆಟ್ ಮಂಡಿಸಿರೋದು ನಾನೇ. ಹೈಕಮಾಂಡ್ನವರು ಅವಕಾಶ ಕೊಟ್ಟರೆ ಮಂಡಿಸ್ತೀನಿ. ನನಗೆ ವಿಶ್ವಾಸ ಇದೆ. ಹೈಕಮಾಂಡ್ನವರು ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ಬದ್ಧನಾಗಿದ್ದೀನಿ ಅಂತ. ಯಾಕಂದ್ರೆ 19 ಬಜೆಟ್ ಅನ್ನೋದು ಇಂಪಾರ್ಟೆಂಟ್. ನಿಮ್ಮ 19 ಬಜೆಟ್ ಮಾಡ್ಬೇಕು ಇವಾಗ. ರೆಕಾರ್ಡ್ ಮುರಿಯೋದು ಬಹಳ ಇಂಪಾರ್ಟೆಂಟ್ ಅಲ್ಲ. ಅವಕಾಶ, ಜನಗಳಿಗೆ ಅವಕಾಶ ಕೊಟ್ಟರೆ ಮಂಡಿಸ್ತಕ್ಕಂಥ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ಸರ್ ನಿಮಗೆ? ನಮ್ಗೆ ಯಾವಾಗಲೂ ವಿಶ್ವಾಸ ಇದ್ದೇ ಇರ್ತದೆ. ಹೈಕಮಾಂಡ್ ನೀನು ಏನೇ ಪ್ರಶ್ನೆ ಕೇಳಿದ್ರು ಕೂಡ ವಾಸ್ತವ ಬಿಟ್ಟು ಮಾತಾಡಲ್ಲ. ನೀನು ವಾಸ್ತವದಲ್ಲಿ ಕೇಳ್ತೀನಿ. ಯಾಕಂದ್ರೆ ಮತ್ತೊಂದು ಶುರು ಮಾಡಿದ್ದಾರೆ ಸರ್, ಬಜೆಟ್ ಆದ್ಮೇಲೆ ಬಿಡ್ತಾರಂತೆ, ಯುಗಾದಿ ಆದ್ಮೇಲೆ ಬಿಡ್ತಾರಂತೆ. ಅವ್ರು ಏನಾರ ಹೇಳ್ಕೊಳ್ಳಪ್ಪ. ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡು ಬಿಡು ಅಂತಂದ್ರೆ ಬಿಡ್ತೀನಿ, ಮುಂದುವರಿರಿ ಅಂತಂದ್ರೆ ಮುಂದುವರಿತೀನಿ. ನೋಡಿ, ನೀವು ಏನೇ ಪ್ರಶ್ನೆ ಮಾಡಿದ್ರು ಕೂಡ ನನ್ನ ಉತ್ತರ ಒಂದೇ. ಹೈಕಮಾಂಡ್ ಏನು ಹೇಳುತ್ತೋ ಅಥವಾ ನಮ್ಮ ವರಿಷ್ಠರು ಏನು ಹೇಳ್ತಾರೋ ಅದೇ ಫೈನಲ್. ಎಂಡ್ ಆಫ್ ದ ಡೇ ಅದೇ ಆಗುತ್ತೆ. ಮುಂದಿನ ದಿನಗಳಲ್ಲಿ ಇನ್ನೂ 2 ವರ್ಷ ಬಜೆಟ್ ಮಂಡನೆ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ನಮ್ಮ ಹೈಕಮಾಂಡ್ ನಾಯಕರು ಆವಾಗ ಅದಕ್ಕೆ ಬಜೆಟ್ ಮಂಡನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸಿಎಂ ಕೂಡ. ಹಾಗಾಗಿ ನಿಜವಾಗ್ಲೂ ಕೂಡ ಪವರ್ ಶೇರಿಂಗ್ ಆಗುತ್ತಾ ಅಥವಾ ನಾಯಕತ್ವ ಬದಲಾವಣೆ ಇವಾಗಾದ್ರೂ ಆಗುತ್ತಾ ಅನ್ನುವಂಥದ್ದು ಬಹಳ ಕುತೂಹಲ ಇದೆ. ಬಜೆಟ್ ಆದ ನಂತರ ನಾಯಕತ್ವ ಬದಲಾವಣೆ ಆಗೇ ಆಗುತ್ತೆ ಅಂತ ಹೇಳಿ ಆಲ್ಮೋಸ್ಟ್ ಚರ್ಚೆಗಳಾಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ. ಇದು ಎಷ್ಟರ ಮಟ್ಟಿಗೆ ಸರಿ ಇರ್ಬೋದು, ಎಷ್ಟರ ಮಟ್ಟಿಗೆ ಸತ್ಯ ಅಥವಾ ಸುಳ್ಳಿರ್ಬೋದು ಅನ್ನುವಂಥದ್ದು ಕಾಲವೇ ನಿರ್ಧರಿಸುತ್ತೆ.